ನಾವು ನೋಡ್ತಾ ಇರ್ತಕ್ಕಂಥ ಒಂದು ಅದ್ಭುತ ದೇವಾಲಯ ವರದರಾಜ್ ಪೆರುಮಾಳ್ ದೇವಾಲಯ ಕಂಚೀಪುರಂ. ಸುಮಾರು 25 ಎಕರೆ ವಿಸ್ತೀರ್ಣದ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ನೀವು ವಿಷ್ಣು, ಲಕ್ಷ್ಮಿ ಮತ್ತೆ ಶಿವನ ಆಲಯಗಳನ್ನ ವೀಕ್ಷಿಸಬಹುದು. ಹಾಗೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಉತ್ಸವ ಮಂಟಪ ಅಂತ ಹೇಳ್ಬಿಟ್ಟು, ಕೆಲವು ವಿಶೇಷ ಉತ್ಸವದ ಸಮಯದಲ್ಲಿ ಮಾತ್ರ ಆ ವಿಷ್ಣುವಿನ ಮೂಲ ದೇವರಂತ ಅಂದ್ಬಿಟ್ಟು ಇಲ್ಲಿರಿಸಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಈ 100 ಕಂಬಗಳ ಈ ಮಂಟಪ ಇದೆಯಲ್ಲ, ಇದೇ ಒಂದು ಅದ್ಭುತ ಅಂದ್ರೆ ತಪ್ಪಾಗಲಾರದು. ಏಕೆಂದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಲ್ಲಿನಲ್ಲೇ ಸರಪಳಿಯನ್ನ ಕೆತ್ತಲಾಗಿದೆ ಆ ಮೂಲೆ ಅಲಂಕಾರಕ್ಕಾಗಿ. ಇಲ್ಲಿರ್ತಕ್ಕಂಥ ಅಷ್ಟೂ ಕಂಬಗಳು ವಿಭಿನ್ನವಾಗಿದೆ. 100 ಕಂಬಗಳನ್ನು ಹೋಲಿಸಿದ್ರು ಒಂದು ಕಂಬ ಮತ್ತೊಂದು ಕಂಬಕ್ಕಿಂತ ಒಂದು ವಿಶೇಷವಾದ ಆಕೃತಿಯಿಂದ ಅಲಂಕರಿಸಲ್ಪಟ್ಟಿದೆ. ನಿಜವಾದ ಆ ರಾಜರ ಶ್ರೀಮಂತಿಕೆಯನ್ನು ಅಳಿತಿದ್ದದ್ದೇ ಈ ದೇವಾಲಯಗಳಲ್ಲಿ. ಅದರಲ್ಲೂ ಈ ಕಂಬಗಳ ಕೆತ್ತನೆಯನ್ನು ನೋಡಿದ್ರೆ ಆಗಿನ ರಾಜರ ಶ್ರೀಮಂತಿಕೆ ಅಂತಕ್ಕಂಥದ್ದು ಎಷ್ಟಿತ್ತು ಅನ್ನೋದನ್ನ ಹಾಗೆ ಕಣ್ಮುಂದೆ ನೀವು ಕಲ್ಪನೆ ಮಾಡ್ಕೋಬಹುದು. ಅಂತ ಅದ್ಭುತವಾದಂತ ಒಂದು ಕೆತ್ತನೆ ಈ 100 ಕಂಬದ ಮಂಟಪದಲ್ಲಿ ನಿಮಗೆ ಕಾಣಸಿಗುತ್ತೆ. ಈ ಅದ್ಭುತವಾದ ಕೆತ್ತನೆಯನ್ನ ನೋಡಿಕೊಂಡು ಹಾಗೆ ಮುಂದೆ ಬಂದ್ರೆ ನಿಮಗೆ ಮೊದಲು ಸಿಗ್ತಕ್ಕಂಥದ್ದು ಪೆರುಮಾಳ್ ತಾಯಿ ದೇವಾಲಯ, ಅಂದ್ರೆ ಲಕ್ಷ್ಮೀ ದೇವಾಲಯ. ಇದು ಮೊದಲ ಅಂತಸ್ತಿನಲ್ಲಿರ್ತಕ್ಕಂಥ ಲಕ್ಷ್ಮಿಯ ದೇವಾಲಯ. ಮೊದಲು ನೀವು ಈ ತಾಯಿಯ ದರ್ಶನವನ್ನ ಪಡೆದುಕೊಂಡು ನಂತರವೇ ವಿಷ್ಣುವಿನ ದರ್ಶನವನ್ನು ಪಡೆಯಲಿಕ್ಕೆ ಮೇಲೆ ಅಂದ್ರೆ 2ನೇ ಫ್ಲೋರಿಗೆ ಹೋಗಬೇಕಾಗುತ್ತೆ. 2ನೇ ಮಾಡಿಯಲ್ಲಿರ್ತಕ್ಕಂಥದ್ದು ವರದರಾಜ್ ಪೆರುಮಾಳ್ ದೇವಾಲಯ, ಅಂದ್ರೆ ವಿಷ್ಣುವಿನ ದೇವಾಲಯ. ಈ ದೇವಸ್ಥಾನದ ಪ್ರತೀತಿ ನೋಡಿ ಹೇಗಿದೆ. ಮೊದಲು ಲಕ್ಷ್ಮೀ ದೇವಿಯ ದರ್ಶನ ಪಡೆದುಕೊಂಡೆ ನಂತರ ಪತಿ ದೇವರ ದರ್ಶನ ಪಡೆಯಲಿಕ್ಕೆ ಅಂದ್ರೆ ವಿಷ್ಣುವಿನ ದೇವರ ದರ್ಶನ ಪಡೆಯಲಿಕ್ಕೆ 2ನೇ ಮಾಡಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನು ಈ ದೇವಸ್ಥಾನಕ್ಕೆ ಭೇಟಿ ನೀಡೋವರೆಗೂ ಇಲ್ಲಿನ ಬಂಗಾರ ಪಲ್ಲಿಗಳೇ ನಿಜವಾದ ಆಕರ್ಷಣೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ 2ನೇ ಮಾಡಿಯಲ್ಲಿರ್ತಕ್ಕಂಥ ವರದರಾಜ್ ಪೆರುಮಾಳ್ ವಿಷ್ಣುವಿನ ವಿಗ್ರಹವನ್ನ ಕಣ್ ತುಂಬಿಕೊಂಡ ಮೇಲೆ ನನ್ನ ಆಲೋಚನೆಗಳೇ ಬದಲಾಗ್ಬಿಟ್ಟು. ಯಾಕೆಂದ್ರೆ ಸುಮಾರು 10 ರಿಂದ 15 ಅಡಿ ಎತ್ತರ ಇರತಕ್ಕಂಥ ಈ ವಿಷ್ಣುವಿನ ವಿಗ್ರಹ ಮನಸ್ಸಿನಲ್ಲಿ ಯಾವ ಭಕ್ತಿಯೂ ಇಲ್ಲದಂತ ಮನುಷ್ಯನನ್ನು ಸಹಿತ ಒಬ್ಬ ಭಕ್ತನನ್ನಾಗಿ ಮಾಡುವಂತ ಭಾವನೆಗಳನ್ನ ಹೊರಚೆಲ್ಲುತ್ತೆ. ಅಂತ ಒಂದು ಅದ್ಭುತವಾದಂತ ವಿಗ್ರಹ ಈ ದೇವಾಲಯದಲ್ಲಿದೆ. ಆದ್ರೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಸ್ವಲ್ಪ ಕ್ಲಿಪ್ ಅನ್ನ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ದರ್ಶನ ಆದ ನಂತರ ಇಲ್ಲಿ ಬಂಗಾರ ಪಲ್ಲಿಗಳನ್ನ ಮುಟ್ಲಿಕ್ಕೆ ಅಥವಾ ಸ್ಪರ್ಶಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗುತ್ತೆ. ಆ ವರದರಾಜ್ ಪೆರುಮಾಳ್ ಸ್ವಾಮಿಯ ಒಂದು ಮೂಲ ವಿಗ್ರಹ ಅಂದ್ರೆ ಮರದ ವಿಗ್ರಹ ಇರತಕ್ಕಂಥದ್ದು ಈ ಕೊಳದ ಒಳಗಡೆ ಅಂತೆ. ಅಂದ್ರೆ ಆಗಿನ ಕಾಲದಲ್ಲಿ ದೇವರನ್ನ ರಕ್ಷಿಸಲಿಕ್ಕೋಸ್ಕರ ಈ ಕೊಳದ ಒಳಗಡೆ ಬಚ್ಚಿಡ್ತಿದ್ರಂತೆ, ಒಂದು ಬೆಳ್ಳಿಯ ಪೆಟ್ಟಿಗೆಯಲ್ಲಿ ಹಾಕ್ಬಿಟ್ಟು. ಅದೇ ರೀತಿ ಪ್ರತೀತಿಯಾಗಿ ಮುಂದುವರೆದು ಬಂದು ಪ್ರತಿ 40 ವರ್ಷಗಳಿಗೆ ಒಮ್ಮೆ ಮಾತ್ರ ಆ ದೇವರ ವಿಗ್ರಹವನ್ನ ಈ ಕೊಳದಿಂದ ಹೊರ ತೆಗೆಯಲಾಗುತ್ತೆ. ಅಂದ್ರೆ ಆ ಕೊಳದ ಒಳಗಡೆನೆ ಮೂಲ ವಿಗ್ರಹ ಅಂತಕ್ಕಂಥದ್ದು ಇರ್ತಕ್ಕಂಥದ್ದಂತೆ. ಪ್ರಮುಖವಾಗಿ ಚೋಳರು ಕಟ್ಟಿಸಲ್ಪಡ್ತಾರೆ. ಆ ನಂತರ ವಿಜಯನಗರ ಸಾಮ್ರಾಜ್ಯ ಅಥವಾ ಒಂದು ಹೊಯ್ಸಳರ ಕಾಲದಲ್ಲಿ ಇದನ್ನ ಸ್ವಲ್ಪ ಅಭಿವೃದ್ಧಿ ಪಡಿಸಲಾಗುತ್ತೆ. ಒಟ್ಟಾರೆ ಆಗಿನ ಕಾಲದ ರಾಜರ ಶ್ರೀಮಂತಿಕೆ ಅಂತಕ್ಕಂಥದ್ದು ಈಗೂ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಅದು ಈ ಕಂಚೀಪುರಂನಲ್ಲಿರ್ತಕ್ಕಂಥ ವರದರಾಜ್ ಪೆರುಮಾಳ್ ದೇವಸ್ಥಾನದಲ್ಲಿ ನೀವು ನೋಡಬಹುದು. ಯಾರಾದ್ರೂ ನೀವು ಕಂಚಿಗೆ ಬಟ್ಟೆಯನ್ನು ತಗೊಳ್ಳಿಕ್ಕೆ ಬಂದಾಗ ಈ ಅದ್ಭುತವಾದ ದೇವಾಲಯಗಳನ್ನ ಕಣ್ ತುಂಬಿಕೊಳ್ಳಿ ಎನ್ನುವುದೇ ನನ್ನ ಒಂದು ಆಶಯ. ಧನ್ಯವಾದಗಳು.